ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗೆಳೆಯ, ನಮ್ಮ ಸಿಸ್ಟಮ್ ಅಲ್ಲಿದ್ದ ಅಕೌಂಟ್ಸ್ ಟ್ರಾನ್ಸ್ಫರ್ ಡೀಟೇಲ್ ಫೈಲ್ ಎಲ್ಲ ಕರಪ್ಟ್ ಆಗ್ಬಿಟ್ಟಿದೆ ಕಣ. ರಿಕವರ್ ಮಾಡೋಕ್ಕೆ ಅಂತ ಹೇಳಿದ್ದೀನಿ, ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಇಟ್ಸ್ ಕ್ವೈಟ್ ಡಿಫಿಕಲ್ಟ್. ಏನು ಅನ್ನೋದಿದು ಎಲ್ಲ ಕಡೆಯಿಂದ ಇಷ್ಟೊಂದು ಇಂಟೆಲಿಜೆಂಟ್ ಆಗಿ ನೀಟಾಗಿ ಪ್ಲಾನ್ ಮಾಡಿ ಫ್ರಾಡ್ ಮಾಡಿದಾನೆ ಅಂದರೆ ಅನ್ಬಿಲೀವಬಲ್. ಬಟ್ ನಾನು ಈ ಟ್ರಾನ್ಸ್ಫರ್ ಡೀಟೇಲ್ಸ್ ಎಲ್ಲ ಒಂದು ಲಾಗ್ ಬುಕ್ ಅಲ್ಲಿ ಮೆನ್ಷನ್ ಮಾಡಿ ಅಂತ ಹೇಳಿದ್ನಲ್ಲ, ಅದಾದ್ರೂ ಇರ್ಬೇಕಲ್ಲ? ಅದಿದೆ, ಅದನ್ನ ಅಕೌಂಟೆಂಟ್ ತರಕ್ಕೆ ಹೇಳಿದ್ದೀನಿ. ಅದರಲ್ಲಿ ಎಲ್ಲ ಡೀಟೇಲ್ಸು ಇದ್ದೇ ಕಳ್ಳ ಖಂಡಿತವಾಗ್ಲೂ ಸಿಕ್ಬಿಡ್ತಾನೆ. ಯಾರು ಅಂತ ನನಗೆ ಗೊತ್ತಾಗಬೇಕು. ಅಲ್ಲಿ ತನಕ ನಂಗೆ ನೆಮ್ಮದಿರಲ್ಲ. ರೇ ಸತೀಶ್, ಸಿಕ್ತಾ ಬುಕ್ಕು? ಅದರಲ್ಲೆಲ್ಲ ಡೀಟೇಲ್ಸ್ ಇದೆ ತಾನೆ? ಯಾರು ಅಂತ ಗೊತ್ತಾಯ್ತಾ? ಬುಕ್ ಅಲ್ರಿ? ಬುಕ್ ತರಕ್ಕೆ ಹೇಳಿದ್ನಲ್ಲ, ಎಲ್ಲಿ ಬುಕ್ಕು? ಸರ್ ಅದು ರೇ ಬುಕ್ ಅಲ್ರಿ? ಸರ್ ಅದು ಏನು ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ ಸರ್. ಹೋ ರೇ, ಮೊದಲೇ ನಾವು ಟೆನ್ಷನ್ ಅಲ್ಲಿದ್ದೀವಿ, ಮತ್ತೆ ಟೆನ್ಷನ್ ಜಾಸ್ತಿ ಮಾಡಬೇಡಿ. ಏನಾಯ್ತು ಹೇಳಿ? ಸರ್ ಬುಕ್ ಸಿಗ್ತಾ ಇಲ್ಲ ಸರ್. ರೇ ಏನ್ರಿ ಹೇಳ್ತಾ ಇದ್ದೀರಾ? ಸರಿಯಾಗಿ ನೋಡಿದ್ರಿ ತಾನೆ? ಸರ್ ಸರಿಯಾಗಿ ನೋಡಿದೆ ಸರ್, ಅಲ್ಲೆಲ್ಲೂ ಬುಕ್ ಸಿಗ್ತಾ ಇಲ್ಲ ಸರ್. ರೆಸ್ಪಾನ್ಸಿಬಿಲಿಟಿ ಇಲ್ವಾ ಆನಂದ್ ಇವ್ರಿಗೆ? ಏನ್ ಕೆಲಸ ಮಾಡ್ತೀರಿ ನೀವು? ರೇ ಸಿಕ್ಕಿಲ್ಲ ಅಂದ್ರೆ ಏನ್ರಿ ಅರ್ಥ? ಅದಕ್ಕೇನ್ ಕಾಲ್ ಬಂದು ಓಡಾಯ್ತಾ ಇಲ್ಲ ರೆಕ್ಕೆ ಬಂದು ಹಾರ್ಕೊಂಡೋಯ್ತಾ? ಸರಿಯಾಗಿ ಹೇಳ್ರಿ. ಸರ್ ಏನೋ ಗೊತ್ತಾಗ್ತಾ ಇಲ್ಲ ಸರ್. ಆ ಬುಕ್ ಬೆಳಗ್ಗೆ ಅಲ್ಲೇ ಇತ್ತು ಸರ್, ಎಂಟ್ರಿ ಕೂಡ ಮಾಡಿದೆ ಸರ್. ಈಗ ನೋಡಿದ್ರೆ ಅಲ್ಲಿ ಇಲ್ಲ ಸರ್. ಜಡಿ ಬಾರೋ 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 ಬಾರೋ, ಸೂಪರ್. ನಮಗಿದ್ದಿದ್ದು ಒಂದೇ ಒಂದು ಥ್ರೆಟ್ಟು ಅಂದ್ರೆ ಅದು ಈ ಬುಕ್ಕು. ಹೀಗೆ ಅರ್ದು ಈ ತರ ಶೆಡ್ಡರ್ ಅಲ್ಲಿ ಹಾಕಿದ್ವಿ ಅಂತಂದ್ರೆ ನಮ್ಮ ಹಿಡಿಯೋರು ಇನ್ಯಾರೋ ಇದ್ದಾರೆ ಈ ಪ್ರಪಂಚದಲ್ಲಿ. ಹಾ ಆ ಕ್ಯಾಬ್ದು ಬಿಗ್ ಸ್ಕ್ರೀನ್ ಮಾಡಿ. ಇವನಾ? ಗೆಳೆಯ, ಇವನು ಜಯದೇವ್ ರೆಕಮೆಂಡ್ ಮೇಲೆ ತಾನೇ ಅಪಾಯಿಂಟ್ ಆಗಿದ್ದು. ಎಂಥ ಕೆಲಸ ಮಾಡ್ತಿದ್ದಾನೋ? ಇವನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ವು ಗೆಳೆಯ. ಇವ್ ನಂಬಿದ್ದು ನಮ್ಮ ತಪ್ಪು. ಎಲ್ಲಿ ಹೋಗ್ತಾ ಇದ್ದಾನೆ ನೀನು? ಜಯದೇವ್ ಕ್ಯಾಬಿಂಗ್ ಹೋಗ್ತಾ ಇದ್ದಾನೆ. ಗೆಳೆಯ ಜಸ್ಟ್ ಈಗ ತಾನೇ ಹೋಗಿದ್ದಾನೆ. ಏನು ಮಾಡ್ತಾನೆ ನೋಡಪ್ಪ. ಬ್ಲಡಿ ಎವಿಡೆನ್ಸ್. ಆದ್ರೆ ಈಗ ಎಲ್ಲ ಪೀಸ್ ಪೀ. ನನ್ನ ವಿರುದ್ಧ ಯಾರೇ ನಿಂತರು ಅವ್ರ ಗತಿನೂ ಇದೇ ತರ. ಪೀಸ್ ಪೀಸ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ಗಿರಿಜಾ, ಮಾವ, ನಾನು ತರಕಾರಿ ಹೆಚ್ಚಕ್ಕೆ ಸಹಾಯ ಮಾಡ್ಲೇನಮ್ಮ? ಅಯ್ಯೋ ನಿಮ್ಗೆ ಯಾಕೆ ತೊಂದ್ರೆ? ನಿಮ್ ಕೈ ನೋವಾಗತ್ತೆ ಅಲ್ವಾ? ಬೇಡ ಬಿಡಿ. ಅಯ್ಯೋ, ನಿನ್ ಕೈ ನೋವಲ್ದಿಲ್ವೇನಮ್ಮ? ಅಲ್ಲಮ್ಮ, ಬೆಳಗ್ಗಿಂದ ಸಂಜೆವರೆಗೂ ನಮ್ಮೆಲ್ಲರೂ ಸೇವೆ ಮಾಡ್ತೀಯ. ಹಾಗಿದ್ಮೇಲೆ ಈ ಮಾವ ಒಂದು ತರಕಾರಿ ಹೆಚ್ಚಿದ್ದು ಒಂದು ಸಣ್ಣ ಸಹಾಯ ಕಣಮ್ಮ. ಸರಿ ಆಯ್ತು ಮಾವ. ಮಾವ, ಏನಮ್ಮ? ಅದು ಏನಮ್ಮ, ಏನೋ ಕೇಳಬೇಕು ಅಂತಿದ್ದಿಲ್ಲ, ಕೇಳು. ಹಾ, ನೀವು ಅತ್ತೆಗೆ ಹೀಗೆ ಸಹಾಯ ಮಾಡ್ತಾ ಇದ್ರಾ? ಆಹಾ, ಎಂಥ ಪ್ರಶ್ನೆ ಕೇಳಿದ್ಯಮ್ಮ. ಅಲ್ಲಮ್ಮ, ಈಗ ನಾನು ಹೌದು ಅಂತಂದ್ರೆ ಅಲ್ಲ ಮಾವ, ನೀವು ಮಾತ್ರ ಅತ್ತೆಗೆ ಸಹಾಯ ಮಾಡ್ತಿದ್ರಿ, ಆದ್ರೆ ನಿಮ್ಮ ಮಗ ಯಾಕೆ ನಂಗೆ ಸಹಾಯ ಮಾಡಲ್ಲ ಅಂತ ಅವನು ಬೈತ್ಯ. ನಾನು ಇಲ್ಲ ಅಂದ್ರೆ ಅಯ್ಯೋ, ಈ ಜಗತ್ತಿನಲ್ಲಿ ಗಂಡಂದ್ರೆಲ್ಲ ಹೆಂಡತಿಗೆ ಸಹಾಯ ಮಾಡಲ್ಲ, ಬೇರೆಯವರಿಗೆ ಸಹಾಯ ಮಾಡ್ತಾರೆ ಅಂತ ನಾನು ಸೇರಿಸಿ ಇಡೀ ಗಂಡು ಜಾತಿಗೆ ಬೈತೀಯ.
ಕರೆಕ್ಟಾಗಿ ಹೇಳಿದೆಪ್ಪ. ಏನೋ ನಾವೇನು ಮಾಡೋದೇ ಇಲ್ಲ ಅನ್ನೋ ಥರ. ಅದು ಅಪ್ಪ, ನಿನ್ನ ತುಂಬ ದಿವಸದಿಂದ ಒಂದು ಪ್ರಶ್ನೆ ಕೇಳಬೇಕು ಅಂತ ಅನ್ಕೊಂಡಿದ್ದೆ. ಈಗ ಕೇಳ್ಬಿಡಿ. ಕೇಳಯ್ಯ. ನಾನು ಅಮ್ಮನ್ನ ಒಬ್ಬ ಮಗನಾಗಿ ನೋಡಿದ್ದೀನಿ. ಅಮ್ಮನ ಇನ್ನೊಂದು ಮುಖ ನೋಡಕ್ ಸಾಧ್ಯ ಇರೋದು ಅಪ್ಪನಿಗೆ ಮಾತ್ರ. ಆ ಮುಖ ಹೇಗಿತ್ತಪ್ಪ? ಐ ಮೀನ್ ಆಸ್ ಅ ವೈಫ್, ಆಸ್ ಅ ಹೆಂಡತಿ ಅವ್ರು ಹೇಗಿದ್ರು? ನೋಡಯ್ಯ, ಎಲ್ಲ ಮಕ್ಕಳಿಗೂ ತಾಯಿ ಅನ್ನೋದು ದೇವ್ರ ಕಣೆಯ. ಎಲ್ಲ ಮಕ್ಕಳಿಗೂ ತಾಯಿನೇ ದೇವರು. ಆದರೆ ಎಲ್ಲ ಹೆಂಡತಿಯರು ಗಂಡನಿಗೆ ದೇವತೆ ಆಗಕ್ಕೆ ಸಾಧ್ಯ ಇಲ್ಲ. ಆದರೆ ನಮಗೆ ನಿಜ ಹೆಂಡತಿಯಾಗಿ, ತಾಯಿಯಾಗಿ, ಸೊಸೆಯಾಗಿ, ಮಗಳಾಗಿ ಎಲ್ರೂ ಗೆದ್ದಿದ್ದಾಳಲ್ಲಯ್ಯ. ಮಾವ ತುಂಬಾ ಹೊಗಳ್ತಿದ್ದೀರಾ ನೀವು. ಹೊಗಳದೆ ದೇವಿ ವರವ ಕೊಡಳು. ಏನು ಹಾಗಾದ್ರೆ? ನೀನು ಹೊಗಳಿಲ್ಲ ಅಂದ್ರೆ ಟೈಮ್ ಸರಿಯಾಗಿ ಕಾಫಿ ಟೀ ತಿಂಡಿ ಬರಲ್ವೇ? ಏನ್ ಮಾತು ಅಂತ ಹೇಳ್ತೀಯ? ಹಾಗೆಲ್ಲ ಹೇಳ್ಬಾರ್ದು. ಪಾಪ ಗಿರಿಜಿನ ಮನಸ್ಸಿಗೆ ನೋವಾಗಲ್ವಾ? ಅದೇ ಮತ್ತೆ ಯಾವಾಗಲೂ ಸತ್ಯನ ನೇರವಾಗಿ ಹೇಳ್ಬಾರ್ದು. ಮಾವ ನಾನು ನಾಡ್ಕೊಂಡಿರ್ತಾನೆ, ಅದಕ್ಕೆ ಹಿಂಗಾಗಿದ್ದು. ಪ್ರಾಣಿ, ನಿಮ್ಮಪ್ಪಂಗೆ ನೀರ್ ತಂದು ಕೊಡಮ್ಮ. ಪ್ರಾಣಿ, ಪ್ರಾಣಿ. ಅಕ್ಕ, ಅಮ್ಮ ಕರೀತೀರ, ನಿನ್ ಕೇಳಿಸ್ತಾನೆ ಇಲ್ವಾ? ಏನಮ್ಮ? ನಿಮ್ಮಪ್ಪ ಬಿಕ್ಕಳಿಸ್ತಿದ್ದಾರೆ, ನೀರ್ ತಂದು ಕೊಡೆ. ಎಸ್ಕಂದ, ನೀರಂತೆ ಕೊಡೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕೇಸರಿ ಹಾಕಿದ್ಯಾ? ಚೆನ್ನಾಗಿದೆ. ಇರಿಟೇಟ್ ಮಾಡಬೇಡ, ಕೈ ಎತ್ತು. ಇರಿಟೇಟ್? ಇಷ್ಟು ಚೆನ್ನಾಗಿ ಮಸಾಜ್ ಮಾಡ್ತಾ ಇದ್ದೀನಿ. ಇದನ್ನ ಯಾರಾದ್ರೂ ಮಸಾಜ್ ಅಂತಾರ? ಕೋಪದಿಂದ ತೆವಿತಿದ್ಯಾ? ಪ್ರೀತಿ ಅಂದ್ರೇನೆ ಏನು ಅಂತ ಗೊತ್ತಿಲ್ಲ. ಕರೆಕ್ಟ್, ನನಗೆ ಗೊತ್ತಿಲ್ಲ. ಬಜಾರಿ, ಏನ್ ಆಟ ನಿಂದು? ಮುದ್ದು ಬಂಗಾರ ನೋಡ್ತೀನಿ. ಏನದು ಚಿಕ್ಕ ಮಕ್ಕಳ ತರ ಮುದ್ದು ಬಂಗಾರ ಚೀನಿ ಅನ್ಕೊಂಡು? ಸರಿ ಆಯ್ತು ಬಿಡು. ಗೂಬೆ, ಕತ್ತೆ, ನಾಯಿ ಅಂತ ಕರೀಲ? ಏನ್ ವಿಷಯ ಹೇಳು. ಅದೇ ನಾಳೆ ನೀನು ಎಲ್ರಿಗೂ ಏನೋ ಒಂದು ವಿಷಯ ಹೇಳ್ತೀನಿ ಅಂತ ಅಂದಿದ್ಯಲ್ಲ, ಏನ ವಿಷಯ? ನಾಳೆನೇ ಗೊತ್ತಾಗುತ್ತೆ ಬಿಡು. ಅಲ್ಲಿ ತನಕ ಕ್ಯೂರಿಯಾಸಿಟಿ ತರಿಯಕ್ ಆಗ್ತಿಲ್ಲ ವೇದಾಂತ್. ಬಜಾರಿ, ಸ್ವಲ್ಪ ತಾಳ್ಮೆ ಇಟ್ಕೊ. ನಾಳೆ ಹೇಳ್ತೀನಿ ಅಂತ ಹೇಳಿದ್ನಲ್ಲ, ವೆಯ್ಟ್ ಮಾಡು. ವೇದಾಂತ್, ಪ್ಲೀಸ್ 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 ಏನು ಅಂತ ಹೇಳ್ಬಿಡು. ನಾನು ಯಾರಿಗಂದ್ರೆ ಯಾರಿಗೂ ಹೇಳಲ್ಲ. ನೀನು ನೋಡಿಲಿ, ಈ ಕಿವಿಲಿ ಹೇಳ್ತೀನ, ಈ ಕಿವಿಯಿಂದ ಆಚರಣೆ ಕಳ್ಸಲ್ಲ, ಈ ಕಿವಿಲೇ ಇಟ್ಕೊಂಡು ಬ್ಲಾಕ್ ಮಾಡ್ಬಿಡ್ತೀನಿ. ಪ್ಲೀಸ್ ಹೇಳು. ನೀನ್ ಒಳ್ಳೆ ಮಕ್ಳಾಟ ಆಯ್ತಲ್ಲ ಮೂಲ್ಯ, ಯಾಕೆ ಇರಿಟೇಟ್ ಮಾಡ್ತಿದ್ಯಾ? ನಾಳೆ ಹೇಳ್ತೀನಿ ಬಿಡು. ಪ್ಲೀಸ್ ವೇದಾಂತ್, ಅದೇನು ಅಂತ ಹೇಳು. ನನಗೆ ಸರ್ಪ್ರೈಸ್ ತಡ್ಕೊಳಕ್ ಆಗಲ್ಲ. ಪ್ಲೀಸ್ ವೇದಾಂತ್, ಒಂದ್ ಕೆಲಸ ಮಾಡು, ಹೋಗ್ಲಿ ಕ್ಲೂ ಆದ್ರೂ ಕೊಡು. ಹೋಗ್ಲಿ, ಜೂನಿಯರ್ ಬಗ್ಗೆನಾ? ಅಲ್ಲ, ನಾನು ಹೇಳಲ್ಲ ಅಂತ ಹೇಳಿದೆ ತಾನೆ, ಸುಮ್ಮನೆ ಹೋಗು. ವೇದಾಂತ್, ಹೊಸ ಕಂಪ್ನಿ ಬಗ್ಗೆನಾ? ನಾನು ಹೇಳಲ್ಲ. ನನಗ್ ಗೊತ್ತು ನೀನ್ ಯಾವ ವಿಚಾರನ ಹೇಳಕ್ ಹೋಗ್ತಿದ್ಯಾ ಅಂತ. ಗೊತ್ತಾ? ಒಳ್ಳೆದಾಯ್ತು ಬಿಡು, ಮತ್ತೆ ಯಾಕೆ ಹೇಳ್ತಿದ್ಯಾ? ವೇದಾಂತ್, ಪ್ಲೀಸ್ ಹಠ ಮಾಡ್ಬೇಡ.
ಏನ್ ವಿಚಾರ ಅಂತ ಹೇಳು ಪ್ಲೀಸ್. ಅದು ನಾಳೆ ನಾಳೆ ಪ್ರಭಾ ಹೇಳ್ತೀನಿ, ಅದು ನಾಳೆ ಹೇಳ್ತೀನಿ. ಏನೋ ಮಾಡಿ ಬಾಯ್ ಬಿಡ್ಸೋಣ ಅನ್ಕೊಂಡೆ, ಬಾಯ ಬಿಡ್ಲಿಲ್ವಲ್ಲ. ಏನಿರ್ಬೋದು? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಳು, ಏನ್ ವಿಷಯ? ಅದೇ ವಿಶ್ವರೂಪ್ ಇದಾರಲ್ಲ, ಅವ್ರು ನಂಗೆ ಮೋಸ ಮಾಡ್ತಿದಾರೇನೋ ಅನ್ಸ್ತಿದೆ. ನಮ್ ವಿಶ್ವರೂಪು ಮೋಸನಾ? ವಿಶ್ವರೂಪ್ಗೆ ಮೋಸ ಹೋಗಕ್ ಬರುತ್ತೆ ಅಂತ ಹೇಳು, ಒಪ್ಕೋತೀನಿ. ಮೋಸ ಮಾಡೋದು ಅದು ಹುಡುಗಿ ವಿಷಯದಲ್ಲಿ, ಪ್ರೀತಿ ವಿಷಯದಲ್ಲಿ ಚಾನ್ಸೇ ಇಲ್ಲ ರೂಪ. ನಿಜ ಮೇಡಮ್, ನೋಡಿ ಅವ್ನ್ ಲವ್ ಅಂತ ನನ್ನ ಹಿಂದೆ ಬಿದ್ದಿದ್ದ, ನನ್ನೇ ಲವಲ್ ಬೀಳೋಂಗ್ ಮಾಡ್ದ. ಆಮೇಲೆ ನೋಡಿದ್ರೆ ಹುಡುಗಿ ಅಂದ್ರೆ ಸಾಕು ಹಂಗೆ ಹೋಗ್ಬಿಡ್ತಾನೆ. ಅದಕ್ಕೆ ಚೆಕ್ ಮಾಡೋಣ ಅಂತಾನೆ ಬೆಳದಿಂಗಳ ಬಾಲೆ ಅಂತ ನಾನೇ ಕಾಲ್ ಮಾಡ್ತಿರೋದು. ಓ, ಅದಕ್ಕೆ 6 ಶುರುವಾಗೋ 5 ಅಕ್ಷರದ ಹೆಸರು ಹುಡುಕ್ತಿದ್ರ ಸಾಹೇಬ್ರು? ಹೌದು ಮೇಡಮ್. ನೋಡಿ ನನ್ ಮೇಲೆ ಲವ್ ಇದ್ದಿದ್ರೆ ಅದ್ ಯಾವಳ ಫೋನ್ ಮಾಡ್ತಾಳೆ ಅಂತ ಯಾಕೆ ಅವ್ನು ರಿಸೀವ್ ಮಾಡ್ಬೇಕಿತ್ತು, ಕಟ್ ಮಾಡ್ಬೇಕಿತ್ತು. ಅದಕ್ಕೆ ನಂಗೆ ಕಂಪ್ಲೀಟ್ ಆಗಿ ಡೌಟ್ ಬಂದು ಚೆಕ್ ಮಾಡಿದೆ. ಇವಾಗ ನಾನು ಮೋಸ ಹೋಗಿದ್ದೀನಿ, ಈಗ ನಾನೇನ್ ಮಾಡ್ಲಿ ಮೇಡಮ್? ರೂಪಾ, ನಾನು ಹೇಳ್ತೀನಿ ಕೇಳು. ವಿಶ್ವರೂಪು ನನ್ಗೆ ಅಣ್ಣ ಇದ್ದ ಹಾಗೆ. ನಾನು ಈ ಮನೆಗೆ ಬಂದಾಗ ಅಣ್ಣನ ಸ್ಥಾನದಲ್ಲಿ ನಿಂತು ನನ್ಗೆ ಎಷ್ಟು ಹೆಲ್ಪ್ ಮಾಡಿದ್ದಾರೆ ಗೊತ್ತಾ? ನನ್ನ ಗಂಡನ ಸೇರ್ಸೋಕೆ ಅವ್ರ ಪಟ್ ಕಷ್ಟ ಅಷ್ಟಿಷ್ಟಲ್ಲ. ಪ್ರೀತಿಗೆ ಅಷ್ಟೊಂದು ಬೆಲೆ ಕೊಡೋರು ಮೋಸ ಮಾಡಕ್ಕೆ ಸಾಧ್ಯನೇ ಇಲ್ಲ. ನಾನಿವಾಗ ಹೇಳೋ ಮಾತು ನಿಂಗೆ ಅರ್ಥ ಆಗದೆ ಇರ್ಬೋದು, ಆದ್ರೆ ನಿನ್ ಪ್ರೀತಿಗೆ ವಯಸ್ಸಾಗತ್ತಲ್ಲ, ಆಗ ನಿನ್ಗೆ ಎಲ್ಲ ಅರ್ಥ ಆಗುತ್ತೆ. ನೀನೇನು ಯೋಚನೆ ಮಾಡ್ಬೇಡ. ವಿಶ್ವರೂಪ್ಗೆ ನಾವೇನು ಕೊಟ್ಟಿಲ್ಲ, ಏನು ಮಾಡಿಲ್ಲ. ಆದ್ರೆ ಈ ಮನೇಲಿ ಕೆಲಸ ಮಾಡ್ತೀನಿ ಅಂತ ಒಂದೇ ಒಂದ್ ಕಾರಣಕ್ಕೆ ಮನೆಗೋಸ್ಕರ ಜೀವ ಕೊಡೋ ವಿಶ್ವರೂಪು ಹುಡುಗಿ ವಿಷಯದಲ್ಲಿ ಮೋಸ ಮಾಡ್ತಾರ? ಅವ್ರ ಮೇಲಿರೋ ಅನುಮಾನನ ಮೊದಲು ತೆಗೆದುಹಾಕು, ಅವ್ರನ್ನ ನಂಬು, ಆಯ್ತಾ? ಹೋಗು ಬೆಳದಿಂಗಳ ಬಾಲೆ. ಹೋಗಿ ಮೇಡಮ್. ಬೆಳದಿಂಗಳ ಬಾಲೆ ಇದೊಂಥರ ಚೆನ್ನಾಗಿದ್ಯಲ್ಲ, ನನ್ಗೆ ಐಡಿಯಾ ಹೊಡೆದಿರಲಿಲ್ಲ. ಥ್ಯಾಂಕ್ ಯು ರೂಪಾ, ಥ್ಯಾಂಕ್ ಯು ಸೋ ಮಚ್. ನನ್ನ ಗಂಡಂಗೆ ಇಂದಲಿಂದ ನಾನು ಬೆಳದಿಂಗಳ ಬಾಲೆ ಆಗಿರ್ತೀನಿ. ಅನುಮಾನ ಪಡಕ್ಕಲ್ಲ, ಪ್ರೀತಿಯಲ್ಲಿ ಮುಳುಗೋಗಕ್ಕೆ. ಈ ಲೀಲಾ ಬರ್ತಾ ಇದ್ದಾಳೆ ರೀ, ಬೆಳದಿಂಗಳ ಬಾಲೆ ಆಗಿ. ನನಗೆ ಅಂತ ಇರೋ ಒಂದೇ ಒಂದು ಜೀವ ಅಂತ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಅದು ಸುಳ್ಳಲ್ಲ ಸರು, ನಿಜ. ನೀನು ನನ್ಗದು ಯಾವ ಜನ್ಮದಲ್ಲಿ ಮಗಳಾಗಿದ್ಯೋ, ನನ್ನ ಕಣ್ಣೀರು ಒರ್ಸೋಕ್ಕೆ, ನನ್ನ ನೋವು ಕೇಳೋಕೆ ಅಂತ ನೀನು ಒಬ್ಬಳಾದರೂ ಇದೆಯಲ್ಲ. ನೀವು ನನಗೆ ಅತ್ತೆ ಮಾತ್ರ ಅಲ್ಲ, ಅಮ್ಮನ ಸಮಾನ ಅಂತ ನಾನು ನಿಮಗೆ ಎಷ್ಟೊಂದು ಸಲ ಹೇಳಿದ್ದೀನಿ. ನೀವೇನು ಯೋಚನೆ ಮಾಡಬೇಡಿ ಅತ್ತೆ, ಅವಳಿಗೆ ಒಂದು ಗತಿ ಕಾಣಿಸೋಣ. ಯಾರಿಗಮ್ಮ? ಯಾರಿಗೆ ಗತಿ ಕಾಣಿಸ್ಬೇಕು ಅಂತಿದ್ದೀರಾ? ಅದು ಅದು ಅಜ್ಜಿ ಅಂತರತ್ತೆ ಕನ್ಸಲ್ಲಿ ಮೋಹಿನಿ ಬರ್ತಾ ಇದ್ಲಂತೆ, ಅದಕ್ಕೆ ಅವಳಿಗೊಂದು ಗತಿ ಕಾಣಿಸೋಣ ಅಂತ ಮಾತಾಡ್ತಾ ಇದ್ವಿ. ಅಷ್ಟೇ ತಾನೆ? ಅದಕ್ಕೆ ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ದೀರಾ? ಅದು ಮೋಹಿನಿ ಅಲ್ವಮ್ಮ, ಅದಕ್ಕೆ ಸ್ವಲ್ಪ ಭಯ ಆಗ್ತಿತ್ತು ಅಷ್ಟೇ. ಯಾವ ಮೋಹಿನಿ ಅಂತ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅತ್ಯಮ್ಮ, ಅದು ಮಗು ಸಿಕ್ಕಿದ ಖುಷಿಗೆ ಯಜಮಾನ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲ. ಅದಕ್ಕೆ ಪೂಜೆ ಮಾಡಿಸೋದಕ್ಕೆ ಅಂತ ದೇವಸ್ಥಾನದೊಳಗೆ ಕರ್ಕೊಂಡು ಹೋದ್ರು. ಅರ್ಥ ಆಗುತ್ತೆ. ಕಳೆದ ಸಲ ಮಗು ಸಿಕ್ತು ಅಂತ ಫೋನ್ ಮಾಡಿದ್ದ. ನಾವೆಲ್ಲ ಮನೇಲಿ ಆರತಿ ಸಿದ್ಧ ಮಾಡಿಕೊಂಡು ಮಗು ಸ್ವಾಗತಕ್ಕೆ ಸಿದ್ಧರಾಗಿ ನಿಂತಿದ್ವಿ. ಆದರೆ ಕೊನೆ ಕ್ಷಣದಲ್ಲಿ ಸಿಕ್ಕಿದ ಮಗು ಜನನೀದ ಅಲ್ಲ ಅಂತ ಫೋನ್ ಮಾಡಿದ್ದ. ಈ ಸಲ ಹಾಗಾಗೋದು ಬೇಡ,
ಮಗುನ ಕರ್ಕೊಂಡೇ ಮನೆಗೆ ಬಂದ್ಬಿಡೋಣ ಅಂತ ಫೋನ್ ಮಾಡಲಿಲ್ಲ ಅನ್ಸುತ್ತೆ ಆದಿ, ಅಲ್ವೇನಪ್ಪ? ಬಟ್ ಬ್ರೋ, ಈ ಸಲ ನಮ್ಮ ಮಗುನೇ ಸಿಕ್ಕಿದ್ದು, ಧೈರ್ಯ ಫೋನ್ ಮಾಡ್ಬೋದಾಗಿತ್ತಲ್ವಾ? ಪಾರ್ವತಿ, ಹನುಮಂತು, ನೀವು ಜೊತೆಗೆ ಬಂದಿದ್ರಾ? ಹಾ, ನೀವಾದ್ರೂ ಒಂದು ಫೋನ್ ಮಾಡಿ ತಿಳಿಸ್ಬೋದಾಗಿತ್ತು ಅದಕ್ಕೆ. ತಿಳ್ಸೋಣ ಅಂತ ಅನ್ಕೊಂಡ್ವಿ, ಮಗು ಸಿಕ್ಕಿದ್ದೆ ಇವಾಗ. ಹೇಳೋಷ್ಟೊತ್ತಿಗೆ ನೀವು ಅತ್ತೆ ಮನೆ ಬಂದ್ಬಿಟ್ರಿ. ಏನೇ ಆಗ್ಲಿ, ಕಳೆದೋಗಿರೋ ಮಗು ಸಿಕ್ತಲ್ಲ ಸತ್ಯ. ಬನ್ನಿ ಎಲ್ಲರೂ ಮನೆಗೆ ಹೋಗೋಣ. ಜನನಿ ಕಾಯ್ತಾ ಇರ್ತಾಳೆ. ಅವಳ ಕೈಗೆ ಮಗುನ ಒಪ್ಸೋವರೆಗೂ ನನಗೆ ಸಮಾಧಾನ ಇರಲ್ಲ. ಎಲ್ಲರೂ ಬೇಗ ಮನೆಗೆ ಹೋಗೋಣ. ಜನನಿ ತಾನು ಹೆತ್ತು ಮಗುಗೋಸ್ಕರ ಕಾಯ್ತಾ ಇರ್ತಾಳೆ. ಬನ್ನಿ ಎಲ್ಲರೂ. ಯಜಮಾನ್ರೆ, ಬನ್ನಿ ಹೋಗೋಣ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಹನಾ ಅವ್ರೆ, ನಮ್ಮ HOD ತುಂಬ ಸ್ಟ್ರಿಕ್ಟ್ ಅಂತೆ. ನಾವು ಕ್ಲಾಸ್ ಹೋದು 1 ನಿಮಿಷ ಲೇಟ್ ಆದ್ರೂ ಸ್ಟೂಡೆಂಟ್ಸಿಗೆ ಪನಿಷ್ಮೆಂಟ್ ಕೊಡ್ತಾರಲ್ಲ, ಆ ಥರ ಅವ್ರ ಕ್ಯಾಬಿನಿಗೆ ಕರೆದು ನಿಲ್ಲಿಸಿ 1 ಗಂಟೆ ನಮ್ಮನ್ನು ಅಲ್ಲೇ ನಿಲ್ಲಿಸ್ತಾರಂತೆ, ಗೊತ್ತಾ? ನಿಮಗೆ ಗೊತ್ತಾ ಸಹನಾ ಅವರೇ, ನಾನು ಮಾತ್ರ ಕ್ಲಾಸಿಗೆ ಲೇಟಾಗೇ ಹೋಗೋದು. ಯಾಕೆ ಹೇಳಿ? ಯಾಕೆ? ನಮ್ಮ HOD ಮೇಡಮ್ ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ? ಅವ್ರು ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅನ್ಸುತ್ತೆ. ನಾನೇನಾದ್ರು ಸ್ಟೂಡೆಂಟ್ ಆಗಿದ್ದರೆ ಅವ್ರ ಹತ್ರನೇ ಟ್ಯೂಷನ್ಗೆ ಹೋಗ್ತಿದ್ದೆ. ಈಗಲೂ ಯೋನೋ ಅರ್ಥವನವಾಗಿ. ಹುಡುಗಿರಿಗೆ ಹೊಟ್ಟೆ ಉರಿ ತುಂಬ ಬೇಗನೆ ಬರುತ್ತೆ ಅಲ್ವಾ? ನನ್ಗೆ ಯೋನು ಹೊಟ್ಟೆ ಉರಿತಿಲ್ಲ. ಮತ್ತೆ ಯಾಕೆ ನಿಮ್ಮ ಮುಖದ ಮೇಲೆ ಕಾಣ್ತಿದೆ? ಯಾಕೆ ನಿಮ್ಮ ಎಷ್ಟಿ ಮಕ್ಕದ ಮೇಲೆ ಕಾಣ್ತಿಲ್ವಾ? 1 ನಿಮಿಷ ತಡ್ರಿ ನೋಡೋಣ. ಅವ್ರ ಫೋಟೋನು ಮಡಗಿದ್ದೀರಾ? ನೋಡಿದ್ರಾ, ನಮ್ಮ HOD ಸಹನಾ ಅವರು ಅಂತ. ಎಷ್ಟು ಚೆನ್ನಾಗಿದ್ದಾರೆ. ನಿಜ ಹೇಳಬೇಕು ಅಂತಂದ್ರೆ ನಿಮ್ಮನ್ನು ಬಿಟ್ಟು ಹೋಗಕ್ಕೆ ಮನಸ್ಸೇ ಬರ್ತಿಲ್ಲ ಸಹನಾ ಅವರ. ಇಲ್ಲಿಂದ ನನ್ನ ದೇಹ ಮಾತ್ರ ಹೋಗ್ತಿರ್ಬೋದು, ಆದರೆ ನನ್ನ ಮನಸ್ಸು ನಿಮ್ಮ ಹತ್ರನೇ ಇರುತ್ತೆ. ಜೋಪಾನವಾಗಿ ನೋಡ್ಕೋತೀರಲ್ವಾ? ಯಾವಾಗ ಬರ್ತೀರಾ? ನಾ ಇನ್ನೂ ಹೊರಟೇ ಇಲ್ಲ, ಆಗಲೇ ಯಾವಾಗ ಬರ್ತೀರಾ ಅನ್ನೋ ಮಾತಾ?
ರಜಾ ಸಿಕ್ಕಾಗ ಬಂದ್ಬಿಡಿ. ರಜಾ ಸಿಕ್ಕಾಗಲ್ಲ, ರಜಾ ಹಾಕಿನೂ ಬರ್ತೀನಿ. ಅದು ಸ್ವಲ್ಪ ದಿನ ಆಗುತ್ತೆ. ಸಹನಾ ಅವ್ರೆ, ನನ್ನ ಸಂಬಳ ಬರಲಿ, ನಾನು ನಿಮ್ಗೊಂದು ಫೋನ್ ಕೊಡಿಸ್ತೀನಿ. ಆಮೇಲೆ ನಾವಿಬ್ರು ನೋಡ್ಕೊಂಡೇ ಮಾತಾಡ್ಬೋದು. ಓಕೆನಾ? ಏ ಮುರಳಿ, ಆಮ ಐ ಲವ್ ಯು ಸಹನಾ ಅವ್ರೆ. ನಾನುವೆ ಬೇಗ ಬಾರೋ. ಬಂದೆ. ಹೇಳಿದೆಲ್ಲ ನೆನಪೈತೆ ತಾನೇ? ಹ್ಞೂ ಅಮ್ಮ, ಎಷ್ಟು ಸಲ ಹೇಳ್ತೀಯ? ಕೊನೆ ಸರಿ ಹೇಳ್ತಾ ಇರೋದು ನೆನ್ಪಿಟ್ಕೋಬೇಕು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಾಗಂತ ಬದುಕೋ ಹುಮ್ಮಸ್ಸು ಬಿಡದೆ ಇಂಥ ಎಷ್ಟೋ ಸ್ಪರ್ಧೆಗಳನ್ನ ಗೆದ್ದು ಬಹುಮಾನಗಳನ್ನು ತಗೊಂಡಿದ್ದಾಳಲ್ಲ, ಅವಳ ಬಗ್ಗೆ ಹೆಮ್ಮೆ ಅನಿಸ್ತಾ ಇದೆ. ಕೇಳಿಸ್ಕೊಳ್ಳಿ, ದೊಡ್ಡಮ್ಮ ಅಮೂಲ್ಯವಾದ ವಸ್ತು ಅಂತ ಹೇಳ್ತಾ ಇದ್ರಲ್ಲ, ಅದು ಇದೇ ಇರಬೇಕು. ಹೌದು ಕಣೆ, ಅಕ್ಕನಿಗೆ ಸತ್ಯನ ಮೇಲೆ ನಿಜವಾಗ್ಲೂ ಲವ್ ಆಗ್ಬಿಟ್ಟಿದೆ. ಡೌಟೇ ಬೇಡಮ್ಮ, ಇದು ಲವ್ವೇ. ಅಮ್ಮ ಯಾರನ್ನಾದ್ರೂ ಒಂದು ಸಾರಿ ಮನ್ಸಾರೆ ಹಚ್ಕೊಂಡ್ರೆ ಮುಗೀತು. ಅವರೆಷ್ಟು ಒಳ್ಳೆಯವರು ಇನ್ನು ಯಾರೂ ಇಲ್ಲ. ನಿಜ ಕಣೋ, ನೋಡ್ತಿರು ಅಕ್ಕ ಸತ್ಯನ ಹೇಗೆ ನೋಡ್ಕೋತಾಳೆ ಅಂತ. ಅಣ್ಣ, ನೀನು ಯಾವುದಕ್ಕೂ ಹುಷಾರಾಗಿರು. ದೊಡ್ಡಮ್ಮ ಮತ್ತು ಅದಕ್ಕೆ ನಿನ್ನ ಬಿಟ್ಟು ಫುಲ್ ಕ್ಲೋಸ್ ಆಗಿಬಿಟ್ಟಿದ್ದಾರೆ. ಗೊತ್ತು, ಸುಮ್ಮನೆ ಇರುತ್ತೋ ಈ ಅತ್ತೆ ಸೊಸೆ ಲವ್ ಸ್ಟೋರಿ ನೋಡೋಕ್ಕಾಗ್ತಾ ಇಲ್ಲ, ಹೊಟ್ಟೆ ಉರಿತದೆ. ಜೋತಿವ್ರಿ. ಏನ್ರೋ ಏನೋ ಏನು ಕದ್ಕದ್ ನೋಡ್ತಿದ್ದೀರಿ ಹಾಗೆಲ್ಲ? ಅಕ್ಕ ನಿನ್ನ ತಿಂಡಿ ಕರೆಯೋದಕ್ಕೆ ಬಂದ್ವಿ. ಹಾ ಬರ್ತೀನಿ ನಡ್ರೋ. ಅಲ್ಲ, ನಿಮ್ಮ ಕಣ್ಣಿಗೆ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ? ನೀವೇನು ಮಾಡ್ತಿದ್ದೀರಾ, ಏನು ಆಡ್ಕೋತಿದ್ದೀರಾ ಎಲ್ಲ ನನಗೆ ಚೆನ್ನಾಗಿ ಗೊತ್ತಾಗುತ್ತೆ. ನಮಗೂ ಗೊತ್ತಾಗ್ತಾ ಇದೆ. ನಮ್ಮ ಸತ್ಯ ಗೆದ್ದಿರೋದು ಕಂಡ್ರೋ. ಹ್ಞೂ, ಹೆಂಗೆ ನಮ್ಮ ಸತ್ಯ? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.
Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ರೂಲ್ಸ್ ಎಲ್ಲ ಫಾಲೋ ಮಾಡಕ್ಕಾಗ್ಲಿಲ್ಲ ಅಂದ್ರೆ ಸಾಲ ಏನಕ್ಕೆ ತಗೊಂತೀರಾ? ಎಲ್ಲದಕ್ಕೂ ಒಪ್ಕೊಂಡೆ ತಾನೆ ಪೇಪರ್ ಮೇಲೆ ಸೈನ್ ಹಾಕಿ ಸಾಲ ತಗೊಂಡಿರೋದು. ಇವಾಗ ದುಡ್ಡು ವಾಪಸ್ ಕೇಳಿದ್ರೆ ಸಬೂಬ್ ಹೇಳ್ತೀರಾ? ಸರ್ ಅದು ನಮ್ ಲಾಯರ್ ಹ್ಯಾಂಡಲ್ ಮಾಡ್ತಾರೆ. ನಾನು ಒಂದ್ಸಲ ಅವ್ರಿಗೆ ಕಾಲ್ ಮಾಡ್ತೀನಿ. ಸಾಲ ಕೊಟ್ಟಿರೋದು ನಿಮ್ಗ ಅಥವಾ ಲಾಯರ್ಗ? ಸರ್ ಆಫೀಸಲ್ಲಿ ಬಂದು ಈ ತರ ಮಾತಾಡ್ತಿದ್ದೀರಲ್ಲ, ಒಂದ್ ಸ್ವಲ್ಪ ಟೈಮ್ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಟೈಮ್ ಎಲ್ಲ ಕೊಡಕ್ಕಾಗಲ್ಲ. ಇವಾಗಲೇ ಬೇಜಾನ್ ಟೈಮ್ ಕೊಟ್ಟಾಗಿದೆ. ಎಕ್ಸ್ಕ್ಯೂಸ್ ಮೀ, ಈ ರೀತಿ ಆಫೀಸ್ ಬಂದು ಕೂಗಾಡೋದು ಡಸಂಟ್ ಲುಕ್ ರೈಟ್. ನೀವ್ಯಾರ್ರಿ? ಇದು ನಮಗೂ ಅವ್ರಿಗಿರೋ ಪ್ರಾಬ್ಲಮ್. ಏನ್ ಪ್ರಾಬ್ಲಮ್? ಅವ್ರು ಲೋನ್ ತಗೊಂಡಿದ್ದಾರೆ, ಅದನ್ನ ವಾಪಸ್ ಕೊಡ್ಬೇಕು ಅಷ್ಟೇ ತಾನೆ. ಅದ್ರ ಪ್ರಾಬ್ಲಮ್ ಏನಿದೆ? ಸೀತಾವ್ರೆ ಒಂದ್ ನಿಮಿಷ, ನೀವು ಲೀಗಲ್ ನೋಟಿಸ್ನ ಮನೆ ಕಳಿಸ್ಬೋದು ಅಥವಾ ಆಫೀಸ್ ಕಳಿಸ್ಬೋದು. ಈ ರೀತಿ ಡೈರೆಕ್ಟ್ ಆಗಿ ಬಂದು ಧಮಕಿ ಹಾಕೋಗಿಲ್ಲ. ಸುಮ್ಮನೆ ಯಾಕೆ ತೊಂದರೆ ತಗೊಳ್ಳೋದು? ನಾನು ಮಾತಾಡ್ತೀನಿ ಅವ್ರ ಹತ್ರ. ನೋ ಸೀತಾವ್ರೆ, ಇವ್ರ ಹತ್ರ ಮಾತಾಡೋದಕ್ಕೆ ಬಾಸ್ ಹೇಳ್ ಕಳ್ಸಿದ್ದು. ಲುಕ್ ಮಿಸ್ಟರ್, ನೀವ್ ಏನೇ ಮಾತಾಡೋದಿದ್ರು ನನ್ನ ಹತ್ರ ಮಾತಾಡಿ. ಅಲ್ಲಿ ವಿಸಿಟರ್ಸ್ ರೂಮ್ ಇದೆ, ಪ್ಲೀಸ್ ವೇಟ್ ಇನ್ ದ ವಿಸಿಟರ್ಸ್ ರೂಮ್. ಸೀತಾವ್ರೆ, ಅವ್ನ ವಿಸಿಟರ್ಸ್ ರೂಮ್ಗೆ ಕರ್ಕೊಂಡೋಗಿ. ಹೇಳಿ ಸರ್. ಏನ್ ಹೇಳೋದು? ನಾವು ಇವ್ರ ಹತ್ರ ಮಾತಾಡ್ಬೇಕಿತ್ತು. ನೀವ್ಯಾರು ಇಲ್ಲಿ ಕೂರ್ಸಿ ಹೇಳಿ ಅಂತ ಹೇಳ್ತಿದ್ದೀರಾ? ನಿಮ್ಮ ID ಕಾರ್ಡ್ ಕೊಡಿ. ID ಕಾರ್ಡ್. ಯಾಕೆ ಸರ್ ಹಾಗೆ ನೋಡ್ತಿದ್ದೀರಾ? ಯಾಕೆ ID ಕಾರ್ಡ್ ತರಕ್ ಮರ್ಸ್ಬಿಟ್ರ? ಸಾಲ ವಸೂಲಿ ಮಾಡಕ್ ಬಂದಿದ್ದೀವ್ರಿ. ಆದ್ರೆ ನೀವು ಯಾರೋ ಬ್ಯಾಂಕ್ ಅವ್ರ ತರ ಮಾತಾಡ್ತಾನೆ ಇಲ್ವೇ? ಅದು ಸರಿಯಾಗಿ ಸಾಲ ತೀರ್ಸೋರ್ಗೆ, ನಮ್ಮನ್ನ ಆಟ ಆಡ್ಸೋರ್ಗೆ ನಾವು ಹೀಗೆ ಡೀಲ್ ಮಾಡೋದು. ಡೀಲ್? ಸಾರಿ, ಏನಂದ್ರಿ? ಡೀಲ್ ಮಾಡೋದು? ನೀವೇನ್ ಸರ್ ರೋಲ್ ಕಾಲ್ ಮಾಡೋ ತರ ಮಾತಾಡ್ತಿದ್ದೀರಾ? ಅಲ್ಲ, ಯಾವಾಗಿಂದ ಬ್ಯಾಂಕ್ ಅವರು ಆಫೀಸಿಗೆ ನುಗ್ಗಿ ಕಸ್ಟಮರ್ಸ್ ಹತ್ರ ಕಲೆಕ್ಷನ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಅಂತ ಅದೇ ನನಗೆ ಅರ್ಥ ಆಗ್ತಿಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಭಾಗ್ಯ. ಹಾ ಹೇಳಿ ಅಜ್ಜಿ. ಎಲ್ಲಿದ್ಯಾ? ಅತ್ತೆ ರೂಮಲ್ಲಿ ಬಟ್ಟೆ ಇಡ್ತಿದ್ದೀನಿ. ನನ್ ಟ್ಯಾಬ್ಲೆಟ್ ಎಲ್ಲಿದೆ, ಸ್ವಲ್ಪ ತಂದ್ಕೊಡ್ತ್ಯಾ? ಹಾ ತರ್ತೀನಿ. ಅರೆ, ಇದು ಅತ್ತೆ ಮಾವನ್ ಮದ್ವೆ ಪತ್ರಿಕೆ. ಈ ಕಾರ್ಡ್ ಪ್ರಕಾರ ನೋಡಿದ್ರೆ ಅತ್ತೆ ಮಾವನ್ಗೆ ನಾಳೆನೇ ಆನಿವರ್ಸರಿ. ಅಂದ್ಮೇಲೆ ಆನಿವರ್ಸರಿ ಮಾಡ್ಬೇಕಲ್ಲ. ಇಲ್ಲಿವರೆಗೂ ಇದ್ರ ಬಗ್ಗೆ ಯಾರೂ ಮಾತಾಡ್ಲಿಲ್ವಲ್ಲ. ಏನ್ರಿ? ಏನ್ ಭಾಗ್ಯ? ನಾಳೆ ಅತ್ತೆ ಮಾವ ಮದ್ವೆ ಆಗಿದ್ದಿನನಾ? ಓ ಮರ್ತೇ ಬಿಟ್ಟಿದ್ದೆ ನಾನು. ನಾಳೆ ಮಾಮ್ ಡ್ಯಾಡ್ ಆನಿವರ್ಸರಿ. ಹೌದಲ್ಲ ಅಣ್ಣ, ನಮ್ಗೆ ಯಾರಿಗೂ ನೆನಪೇ ಇಲ್ಲ. ನಾನ್ ಕೂಡ ಮರ್ತ್ಬಿಟ್ಟೆ ಕಣೋ. ಸರಿ ಈಗ್ಲಾದ್ರೂ ನೆನ್ಪಾಯ್ತಲ್ಲ. ನಾಳೆ ಅತ್ತೆ ಮಾವನ್ ಆನಿವರ್ಸರಿ ಸೆಲಿಬ್ರೇಷನ್ನ ಗ್ರ್ಯಾಂಡ್ ಆಗಿ ಮಾಡೋಣವಾ?
ಏನೋ ಸೆಲೆಬ್ರೇಷನ್ಸ್ ಅದು ಇದು ಅಂತಿದ್ದೀರಾ? ಹೌದು ಮಾವ, ನಾಳೆ ನಿಮ್ ಆನಿವರ್ಸರಿ ಅಲ್ವಾ? ಓ, ಮರ್ತೇ ಬಿಟ್ಟಿದ್ದೆ. ನಾಳೆ ನಿಮ್ ಮದ್ವೆ ಆನಿವರ್ಸರಿಗೆ ನನ್ ಕೈಯಾರೆ ನಾನೇ ಅರೇಂಜ್ಮೆಂಟ್ಸ್ ಮಾಡ್ತೀನಿ. ನನ್ ಫ್ಯಾಮಿಲಿಗೋಸ್ಕರ ನಾನೇ ಏನಾದ್ರೂ ಮಾಡಿದ್ರೆ ನನ್ ಮನ್ಸಿಗೆ ತೃಪ್ತಿ ಆಗುತ್ತೆ. ಅದಕ್ಕೆ ನಾನೇ ಮಾಡ್ತೀನಿ. ಅತ್ತೆ ಮಾವ, ನಿಮ್ಗೆ ಓಕೆ ಅಲ್ವಾ? ನೋಡು ಭಾಗ್ಯ, ಫಂಕ್ಷನ್ ಅಂದ್ರೆ ಬರೀ 10 ಜನನ್ ಕರೆದು ಊಟ ಹಾಕೋದಲ್ಲ. ಬಂದಿರೋ ಆ ಜನಗಳ ಗೌರವ ಮರ್ಯಾದೆಗೆ ಭಂಗ ಆಗದೆ ಇರೋ ಹಾಗೆ ನೋಡ್ಕೋಬೇಕು. ಅವ್ರ ಮುಂದೆ ನಮ್ಮ ಮರ್ಯಾದೆನೂ ಹೋಗದಿರೋ ಹಾಗೆ ನೋಡ್ಕೋಬೇಕು. ಇಂಥ ಪರಿಸ್ಥಿತಿಲಿ ಯಾವುದೇ ಸಣ್ಣ ತಪ್ಪು ನಡೆದು ಎಲ್ಲರೂ ಬೆರಳು ತೋರಿಸಿ ಮಾತಾಡ್ತಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ. ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ತುಳಸಿ ಹೊರಟ್ಲು ಅನ್ನೋದನ್ನ ಇದು ಒಪ್ಪಿಕೊಂಡ್ರು, ಇದನ್ನೂ ಒಪ್ಕೋತಾ ಇಲ್ಲ ನೋಡು. ಅದಕ್ಕೆ ಅವಳ ಹೆಸರಿಡ್ದು ಕರೆದೆ ಅಂತ ಅನ್ಸುತ್ತೆ. ನನಗೂ ಅಮ್ಮ ಹೊರಡ್ತಾರೆ ಅಂದ್ರೆ ಬೇಜಾರಾಗತ್ತಾತ. ಹೌದು ಸೋಗ್ಲಾಡಿ, ಆದರೆ ಏನು ಮಾಡೋದು? ನಮ್ಮ ಸ್ವಾರ್ಥಕ್ಕಿಂತ ಅವಳು ಆ ಮನೆಯಲ್ಲಿ ನೆಮ್ಮದಿಯಾಗಿರೋದೇ ಮುಖ್ಯ ಅಲ್ವಾ? ನಾನು ಮಾತಾಡಿದ್ಮೇಲೆ ಅವಳು ಅಲ್ಲಿಗೆ ಹೋಗೋದಕ್ಕೆ ಒಪ್ಕೊಂಡ್ಳು. ಆದರೆ ಅಷ್ಟರಲ್ಲಿ ಅವಿನೇ ಬಂದು ಅವಳನ್ನು ಕರ್ಕೊಂಡು ಹೊರಟ. ನನಗಂತೂ ಅವಿನಾಶ್ ಸರ್ ಅಮ್ಮನ್ನ ಕರ್ಕೊಂಡು ಹೋಗಕ್ ಬಂದಿದ್ರು ಅಂದ್ರೆ ನಂಬಕ್ಕೆ ಆಗ್ತಿಲ್ಲ ತಾತ. ಅದು ಅಲ್ಲದೆ ಇವತ್ತು ಅವಳು ಅಲ್ಲಿಗೆ ವಾಪಸ್ ಹೋಗೋದು ಮಾಧವನ್ಗೂ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಇವಳು ನೋಡಿದ ಕೂಡಲೇ ಮಾಧವನ್ಗೆ ಎಷ್ಟು ಸಂತೋಷ ಆಗ್ಬೋದು ಅಲ್ವಾ? ಅದೂ ಅವಿನಾಶೇ ಕರ್ಕೊಂಡು ಹೋಗಿದ್ದಾನೆ ಅಂತಂದ್ರೆ ಕೇಳಬೇಕಾ? ಅವಿನಾಶು ತಾನು ತನ್ನ ಅಪ್ಪನ ಥರ ಅಲ್ಲ ಅಂತ ತೋರಿಸ್ಕೊಳ್ಳೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಒಳ್ಳೆತನ ಅನ್ನೋದಿದೆ ನೋಡು, ಅದು ರಕ್ತದಲ್ಲೇ ಬಂದುಬಿಟ್ಟಿದೆ. ನೀನು ನಂಬ್ತೀಯೋ ಬಿಡ್ತೀಯೋ ಸೋಗ್ಲಾಡಿ, ಆವತ್ತು ಅವಿನಾಶು ನಮ್ಮ ಮನೆಗೆ ಬಂದಿದ್ದು ತುಳಸಿನ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ. ಆದರೆ ಇವತ್ತು ಅವನೇ ಬಂದು ತುಳಸಿನ ಕರ್ಕೊಂಡು ಹೋದ. ಅಮ್ಮನ ಸ್ವಭಾವನೇ ಹಾಗೆ ಅಲ್ವಾ ತಾತ, ಯಾರನ್ನಾದ್ರೂ ಕರಗಿಸುತ್ತೆ. ನಿಜ ಸೋಗ್ಲಾಡಿ, ಅವಳು ಆ ಮನೆಯಲ್ಲಿ ನೆಮ್ಮದಿಯಾಗಿದ್ದರೆ ನನಗಷ್ಟೇ ಸಾಕು. ಖಂಡಿತವಾಗ್ಲೂ ಇರ್ತಾರೆ ತಾತ, ನೀವು ಚಿಂತೆ ಮಾಡಬೇಡಿ. ಚಿಂತೆನಾ? ನೆಗೆದು ಬಿತ್ತು. ನನ್ನ ಚಿಂತೆನೇ ಬೇರೆ. ಮತ್ತೇನ್ ತಾತ? ಮತ್ತೆ ನಾಳೆಯಿಂದ ನಿನ್ನ ಕೈ ಅಡುಗೆನೇ ತಿನ್ನಬೇಕಲ್ಲ ಅಂತ ಚಿಂತೆ. ತಾತ ಅವಿ, ತುಳಸಿ ವಾಪಸ್ ಬಂದಿದ್ರ ಬಗ್ಗೆ ಅಭಿ ಏನಂತಾನೋ ಏನೋ. ಅಭಿನ ನಾನು ಹ್ಯಾಂಡಲ್ ಮಾಡ್ತೀನಿ ಚಿಕ್ಕಮ್ಮ, ಯು ಡೋಂಟ್ ವರಿ. ಗುಡ್ ನೈಟ್. ಅವಿ, ಅವರನ್ನ ವಾಪಸ್ ಕರ್ಕೊಂಡು ಬರ್ಬೇಕಾದ್ರೆ ನನಗೊಂದು ಮಾತು ಕೇಳ್ಬೋದಿತ್ತಲ್ವಾ? ಐ ಆಮ್ ರಿಯಲಿ ಸಾರಿ ಚಿಕ್ಕಮ್ಮ, ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಆದರೂ ಕರ್ಕೊಂಡು ಬಂದೆ. ಕ್ಷಮಿಸಿ ಚಿಕ್ಕಮ್ಮ, ಅವರಿಂದನೇ ಮನೆ ನೆಮ್ಮದಿ ಹಾಳಾಗಿದ್ದು. ಅಭಿ ಮದುವೆ ನಿಂತಿದ್ದು, ಅಭಿ ಸೂಸೈಡ್ ಅಟೆಂಪ್ಟ್ ಮಾಡಿದ್ದು, ಮತ್ತೆ ದೀಪಿಕಾ ಅಭಿ ದೂರ ಆಗಿದ್ದು. ನನಗಿದೆಲ್ಲ ನೆನಪಿದೆ ಚಿಕ್ಕಮ್ಮ. ಹಾಗೇನೆ ಇದಕ್ಕೆಲ್ಲ ಇವರೊಬ್ಬರೇ ಕಾರಣ ಅಲ್ಲ ಅಂತಲೂ ನನಗೆ ಗೊತ್ತಿದೆ. ನಮಗೆ ಹೇಳ್ದೆ ಕೇಳ್ದೆ ಈ ವಯಸ್ಸಲ್ಲಿ ಮದುವೆ ಆಗಿ ಬಂದ್ರಲ್ಲ, ಆ ಮನುಷ್ಯಂದು ಸಾಕಷ್ಟು ಪಾಲಿದೆ ಇದರಲ್ಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.